ಹಾಯ್ ನಮಸ್ತೆ ಎಲ್ಲರಿಗೂ. ದಿನಾಗಲೂ ಮದ್ದೊಡೆದಾಗ್ಬಿಟ್ಟಿದೆ 2 ಎಕರೆ ಬಯಲ್ಗೆ. ದಿನ ಹೊಡಿತಾ ಇಲ್ಲ, 3 ಡೇಸ್ಗೆ ಒಂದ್ಸತಿ ಹೊಡಿತಾ ಇದ್ದೀನಿ. 3 ಡೇಸ್ಗೆ ಯಾಕೆ ಹೊಡಿತಾ ಇದ್ದೀನಿ ಅಂದರೆ ಈ ಮಳೆಗಳು ಮತ್ತು ವೆದರು ಚೆನ್ನಾಗಿಲ್ಲ, ಅದರಿಂದ ಸೇಮು ಅದೇ ವಿಡಿಯೋನೇ. ಈ ಕಾಫಿಗೆ ಯಾಕಂದರೆ ಈಗ ಗಿಡ ಚಿಗುರ್ತಿದೆ. ಈ ಕಾಫಿ ಆಲ್ಮೋಸ್ಟ್ 3 ಡೇಸ್ಗೆ ಒಂದ್ಸತಿ ಹೊಡಿತಾ ಇದೆ, ಮತ್ತು ಚಿಗುರ್ತಾ ಇರೋ ಎಲೆಗಳಿಗೆ ರೋಗ ಹರಡೋದು ಕಮ್ಮಿ ಆಗುತ್ತೆ. ಆ ಎಲೆ ಆಲ್ಮೋಸ್ಟು ಈ ಥರ ಬರುತ್ತೆ. ಆಲ್ಮೋಸ್ಟ್ ಇದು 3 ಡೇಸ್ ಹಿಂದೆನಿಂದ ಚಿಗುರಿರೋದು. ಈಗ ಬೇಗ ಹೊಡೆದ್ರೆ ಏನಾಗುತ್ತೆ ಅಂದರೆ ಈ ಎಲೆಗಳು, ಹೊಸ ಎಲೆಗಳು ಆರಾಮ್ಸೆ ಬದುಕುತ್ತೆ, ಗಿಡ ಉದ್ಧಾರಕ್ಕಾಗುತ್ತೆ, ಫಸಲು ಬರುತ್ತೆ. ಇಲ್ಲಾಂದರೆ ಎಲ್ಲ ಈ ಥರ ಆಗ್ಬಿಡುತ್ತೆ. ಈ ರೋಗ ಎಲ್ಲ ಇದಕ್ಕೆ ಟಚ್ ಆಗಿ ರೋಗ ಬೇಗ ಟಚ್ ಆಗುತ್ತೆ, ಆಗ ನಮಗೆ ಲಾಸು. ನಾನು ಆಲ್ಮೋಸ್ಟ್ ಈಗ ಚಿಗುರೋದಕ್ಕೆ ಚೆನ್ನಾಗಿ ನ್ಯಾನೋ ಯೂರಿಯಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನ್ಯಾನೋ ಈಸ್ ದ ಬೆಸ್ಟು ಆಲ್ಮೋಸ್ಟ್. ಮತ್ತು ಆನ್ಚರು ರೋಗಕ್ಕೆ, ಮತ್ತು ಗ್ರೀನ್ ಡೈಮಂಡು, ಇದು ಸೀವಿಡ್. ಇದು ಒಂದೇ ಫಾರ್ಮೇಟಲ್ಲಿ ಬೇರೆ ಕಂಪ್ನಿಗಳು ಸಿಗುತ್ತೆ. ಯಾವುದೋ ಒಂದು ಕಂಪ್ನಿ ತಗೊಂಡು ಹೊಡೀರಿ, ಬೆಸ್ಟ್ ಚೆನ್ನಾಗಿ ಸಿಗುತ್ತೆ. ಗ್ರೋತ್ಗೆ 2, ರೋಗಕ್ಕೆ 1 ಅಷ್ಟೇ, ಸಿಂಪಲ್ಲಾಗಿ. ಆಲ್ಮೋಸ್ಟ್ ಎಷ್ಟು $1250 ಅಷ್ಟೇ ಒಂದು 200 ಲೀಟ್ರಿಗೆ. ಆ ಥರ ಸಿಂಪಲ್ಲಾಗಿ ಹೊಡ್ಕೊತಾ ಇದ್ದೀನಿ. ಯಾಕಂದರೆ 3 ಡೇಸ್ 4 ಡೇಸ್ಗೆ ಒಂದ್ಸತಿ ಹೊಡಿತಾ ಇದ್ದೀನಿ. ಅದಕ್ಕೆ ತುಂಬ ಕಾಸ್ಟ್ಲಿ ಇರಬಾರ್ದು, ಕಡಿಮೆ ಕಾಸಲ್ಲಿ ಹೊಡ್ಕೊಬೇಕು. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ. ಮೊದಲು ಚೆನ್ನಾಗಿ ಕಲಿಸ್ಬೇಕು ಡ್ರಮ್ಮನ, ಇಲ್ಲಾಂದರೆ ಕೆಲಸ ಆಗಲ್ಲ. ನೋಡ್ತಾ ಇದ್ದೀರಲ್ಲ. ಓಕೆ, ಲೈಕ್ ಮಾಡಿ. ನನಗಿನ್ನು ತುಂಬ ಕೆಲಸ ಇದೆ ಇಲ್ಲಿ.